ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಕ್ಕರೆ ಕಾಯಿಲೆ ದೇಹದ ಹಲವಾರು ಅಂಗಗಳ ಮೇಲೂ ಪರಿಣಾಮ ಬೀರುತ್ತೆ ಅನ್ನೋದು ಸಾಕಷ್ಟು ಮಂದಿಗೆ ತಿಳಿದೇ ಇರುತ್ತೆ. ಆದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗೋದ್ರಿಂದ ಕಣ್ಣುಗಳಿಗೂ ಗಂಭೀರ ಹಾನಿ ಉಂಟಾಗಬಹುದು ಅನ್ನೋದು ಹಲವರಿಗೆ ಗೊತ್ತಿಲ್ಲ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಡಯಾಬಿಟಿಸ್ ದೇಹದ ಹಲವಾರು ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ಎಂಬುದು ಸಾಕಷ್ಟು ಮಂದಿಗೆ ತಿಳಿದೇ ಇರುತ್ತೆ. ಆದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗೋದ್ರಿಂದ ಕಣ್ಣುಗಳಿಗೂ ಗಂಭೀರ ಹಾನಿ ಉಂಟಾಗಬಹುದು ಎಂಬುದನ್ನ ಅನೇಕರು ಗಮನಿಸೋದಿಲ್ಲ. ದೀರ್ಘಕಾಲ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗಿದ್ರೆ ಕಣ್ಣಿನ ರೆಟಿನಾದ ಸೂಕ್ಷ್ಮ ರಕ್ತನಾಳಗಳು ಹಾನಿಗೊಳಗಾಗಿ ಡಯಾಬಿಟಿಕ್ ರೆಟಿನೋಪತಿ, ಕ್ಯಾಟ್ರಾಕ್ಟ್ ಮತ್ತು ಗ್ಲೂಕೋಮಾ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿರುತ್ತವೆ. ಆದರೆ ಸಮಸ್ಯೆಯನ್ನ ಸರಿಯಾದ ಜೀವನ ಶೈಲಿ ಮತ್ತು ಕೆಲವು ಸರಳ ಅಭ್ಯಾಸಗಳ ಮೂಲಕ ದೂರಾಗಿಸಿಕೊಳ್ಳಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿಡಿ. ಕಣ್ಣುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಅತ್ಯಂತ ಮುಖ್ಯವಾದದ್ದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಸ್ಥಿರವಾಗಿರಿಸುವುದು. ಸಕ್ಕರೆ ಮಟ್ಟ ಹೆಚ್ಚಾಗಿದ್ರೆ ರೆಟಿನಾದಲ್ಲಿರುವ ಸೂಕ್ಷ್ಮ ರಕ್ತನಾಳಗಳು ಹಾನಿಗೊಳಗಾಗುತ್ತವೆ. ಇದರಿಂದ ಮಸುಕಾದ ದೃಷ್ಟಿ, ರೆಟಿನಾದ ದ್ರವ ಸೋರಿಕೆ, ರಕ್ತ ಪೂರೈಕೆ ಕಡಿಮೆಯಾಗುವುದು, ಕ್ರಮೇಣ ದೃಷ್ಟಿ ಹಾನಿಯಾಗುವ ಸಮಸ್ಯೆ ಎದುರಾಗುತ್ತೆ. ರಕ್ತದೊತ್ತಡವನ್ನ ನಿಯಮಿತವಾಗಿ ಪರಿಶೀಲಿಸಿ. ಮಧುಮೇಹ ಇರೋರಲ್ಲಿ ಹೆಚ್ಚಿನ ರಕ್ತದೊತ್ತಡ ಕಣ್ಣಿನ ಸಮಸ್ಯೆಯನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ರಕ್ತದೊತ್ತಡ ನಿಯಂತ್ರಣದಲ್ಲಿದ್ರೆ ರೆಟಿನಾದ ರಕ್ತ ಪ್ರಸರಣ ಸುಧಾರಿಸುತ್ತೆ, ಕಣ್ಣಿನಲ್ಲಿ ರಕ್ತಸ್ರಾವದ ಅಪಾಯ ಕಡಿಮೆಯಾಗುತ್ತೆ ಮತ್ತು ಡಯಾಬಿಟಿಕ್ ರೆಟಿನೋಪತಿ ತೀವ್ರಗೊಳ್ಳುವುದನ್ನ ತಡೆಯಬಹುದು. ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ. ಡಯಾಬಿಟಿಕ್ ಕಣ್ಣಿನ ಸಮಸ್ಯೆಗಳು ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳನ್ನ ತೋರಿಸದೇ ಇರಬಹುದು. ಆದ್ದರಿಂದ ವರ್ಷಕ್ಕೊಮ್ಮೆ ಡೀಟೇಲ್ಡ್ ಐ ಎಕ್ಸಾಮಿನೇಷನ್ ಮಾಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಈ ಪರೀಕ್ಷೆಯಿಂದ ರೆಟಿನಾ ಊತ, ಅಸಾಮಾನ್ಯ ರಕ್ತನಾಳಗಳ ಬೆಳವಣಿಗೆ, ಮ್ಯಾಕ್ಯುಲರ್ ಬದಲಾವಣೆಗಳನ್ನ ಆರಂಭದಲ್ಲೇ ಪತ್ತೆ ಹಚ್ಚಬಹುದು. ಸಮತೋಲಿತ ಆಹಾರ ಸೇವಿಸಿ. ಆಹಾರ ಕ್ರಮ ಕಣ್ಣುಗಳ ಆರೋಗ್ಯಕ್ಕೂ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೂ ಸಹಕಾರಿ. ಹಸಿರು ಎಲೆ ತರಕಾರಿಗಳು, ಫೈಬರ್ ಹೆಚ್ಚಿರುವ ಆಹಾರ, ಮಿತ ಪ್ರಮಾಣದಲ್ಲಿ ಸಂಪೂರ್ಣ ಧಾನ್ಯಗಳು, ಬಾದಾಮಿ, ಡ್ರೈ ಫ್ರೂಟ್ಸ್ ಇವುಗಳನ್ನು ಆಹಾರದಲ್ಲಿ ಸೇರಿಸುವುದು ಉತ್ತಮ. ಜೊತೆಗೆ ಹೆಚ್ಚು ಸಕ್ಕರೆ ಇರುವ ಪಾನೀಯಗಳು ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳ ಸೇವನೆ ಕಡಿಮೆ ಮಾಡಿ. ನಿಯಮಿತ ವ್ಯಾಯಾಮ ಮಾಡಿ. ಪ್ರತಿದಿನ 30ರಿಂದ 45 ನಿಮಿಷಗಳಷ್ಟು ನಡೆಯೋದು ಅಥವಾ ವ್ಯಾಯಾಮ ಮಾಡೋದ್ರಿಂದ ಅದು ರಕ್ತದಲ್ಲಿನ ಸಕ್ಕರೆ ಕಡಿಮೆ ಮಾಡುತ್ತೆ ಹಾಗೂ ರಕ್ತದೊತ್ತಡ ನಿಯಂತ್ರಿಸುತ್ತೆ. ಇವುಗಳೆಲ್ಲ ಕಣ್ಣುಗಳ ಆರೋಗ್ಯಕ್ಕೆ ಸಹಕಾರಿ. ಧೂಮಪಾನ ಬಿಡಿ. ಧೂಮಪಾನ ಕಣ್ಣಿನ ರೆಟಿನಾದ ರಕ್ತ ಪ್ರಸರಣವನ್ನ ಕಡಿಮೆ ಮಾಡುತ್ತೆ, ಜೊತೆಗೆ ಉರಿಯೂತ ಹೆಚ್ಚಿಸಿ ಕಣ್ಣಿನ ಹಾನಿಯನ್ನ ವೇಗವಾಗಿ ಹೆಚ್ಚಿಸುತ್ತೆ. ಇನ್ನು ಈ ಸಮಸ್ಯೆಯ ಆರಂಭಿಕ ಲಕ್ಷಣಗಳ ಬಗ್ಗೆ ಗಮನಿಸೋದಾದ್ರೆ ಮಸುಕಾದ ದೃಷ್ಟಿ, ಕಣ್ಣಿನಲ್ಲಿ ಕಪ್ಪು ಚುಕ್ಕೆಗಳು ಅಥವಾ ಫೋಟೋಸ್, ರಾತ್ರಿ ದೃಷ್ಟಿ ಸಮಸ್ಯೆ, ಆಕಸ್ಮಿಕ ದೃಷ್ಟಿ ಬದಲಾವಣೆ. ಈ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸಬೇಕು. ಚಿಕಿತ್ಸೆಗಿಂತ ತಡೆಗಟ್ಟುವ ಕ್ರಮ ಉತ್ತಮ. ಹೌದು, ಡಯಾಬಿಟಿಕ್ ಕಣ್ಣಿನ ಸಮಸ್ಯೆಗೆ ಲೇಸರ್ ಚಿಕಿತ್ಸೆ, ಕಣ್ಣಿನ ಇಂಜೆಕ್ಷನ್ ಅಥವಾ ಶಸ್ತ್ರಚಿಕಿತ್ಸೆ ಅಗತ್ಯವಾಗಬಹುದು. ಆದರೆ ಆರಂಭದಲ್ಲೇ ನಿಯಂತ್ರಣ ತೆಗೆದುಕೊಂಡ್ರೆ ಈ ಸಮಸ್ಯೆಗಳನ್ನು ಬಹುಪಾಲು ತಡೆಗಟ್ಟಬಹುದು. ಇನ್ನು ಈ ಸಮಸ್ಯೆಗೆ ಹೆಚ್ಚು ಅಪಾಯಕ್ಕೆ ಒಳಗಾಗೋರು ಯಾರಂದ್ರೆ ದೀರ್ಘಕಾಲದ ಮಧುಮೇಹ, ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಕಡಿಮೆ, ಹೆಚ್ಚಿನ ರಕ್ತದೊತ್ತಡ, ಹೆಚ್ಚು ಕೊಲೆಸ್ಟ್ರಾಲ್, ಧೂಮಪಾನ, ಗರ್ಭಾವಸ್ಥೆಯಲ್ಲಿನ ಮಧುಮೇಹಿಗಳು. ಇಂಥ ಪರಿಸ್ಥಿತಿಯ ವ್ಯಕ್ತಿಗಳಿಗೆ ಅಪಾಯ ಹೆಚ್ಚು. ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ಮತ್ತು ಮಧುಮೇಹ ತೊಡಕುಗಳನ್ನು ತಡೆಗಟ್ಟಲು ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ, ನಿಯಮಿತ ಕಣ್ಣಿನ ತಪಾಸಣೆ, ರಕ್ತದೊತ್ತಡ ನಿಯಂತ್ರಣ, ಸಮತೋಲಿತ ಪೋಷಣೆ, ದೈಹಿಕ ಚಟುವಟಿಕೆ ಮತ್ತು ಧೂಮಪಾನವನ್ನು ತಪ್ಪಿಸುವತ್ತ ಗಮನಹರಿಸಿ. ಮಧುಮೇಹ ಕಣ್ಣಿನ ಕಾಯಿಲೆಯು ನಮಗೆ ಅರಿವಿಗೆ ಬಾರದಂತೆ ಬೆಳೆದು ಬಿಡುತ್ತೆ. ಹೀಗಾಗಿ ತಡೆಗಟ್ಟುವಿಕೆ ಕ್ರಮಗಳನ್ನು ಕೈಗೊಂಡ್ರೆ ಸಮಸ್ಯೆಯಿಂದ ದೂರ ಉಳಿಯಬಹುದು. ಕಣ್ಣುಗಳು ಅಮೂಲ್ಯ. ಪ್ರತಿದಿನ ಸರಳವಾದ ಆರೋಗ್ಯಕರ ಅಭ್ಯಾಸಗಳನ್ನು ಪಾಲಿಸುವ ಮೂಲಕ ಅವುಗಳನ್ನು ರಕ್ಷಿಸಿಕೊಳ್ಳಿ.
ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್.